ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇಂದು ಪೂರ್ವಭಾವಿ ಸಭೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮಿನಿ ವಿಧಾನಸೌಧ ತಹಸೀಲ್ದಾರ್ ಕಚೇರಿ ಒಳಗಡೆ ದಿನಾಂಕ 7/10/2025 ನಡೆಯುವ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ತಾಲೂಕಿನ ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಪ್ಪಗೋಳ್ ಅವರ ಅಧ್ಯಕ್ಷತೆಯಲ್ಲಿ ನಿರ್ವಹಿಸಲಾಯಿತು. ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದು ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ 7/10/2025 ಮಹರ್ಷಿ ವಾಲ್ಮೀಕಿ ಜಯಂತಿ ಇರುವುದರಿಂದ ತಮ್ಮ ಇಲಾಖೆಯ ಕಚೇರಿ ಒಳಗಡೆ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಮಾಡುವುದರೊಂದಿಗೆ ನೆರವೇರಿಸಬೇಕು ಎಂದು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮುದಾಯ ಮುಖಂಡರು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಾನ್ಯ ತಹಸೀಲ್ದಾರರು ಪ್ರತಿ ವರ್ಷದಂತೆ ಈ ಬರುವ 7ನೇ ತಾರೀಕಿನಂದು ನೀವು ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತೀರಾ ಎಂದು ಕೇಳಿದಾಗ ಎಲ್ಲ ವಾಲ್ಮೀಕಿ ಸಮುದಾಯ ಮುಖಂಡರು ಕೂಡಿಕೊಂಡು ಇಲ್ಲ ಸರ್, ಈಗ ಬರುವ 7ನೇ ತಾರೀಕು ಹುಣ್ಣಿಮೆ ಇರುವುದರಿಂದ ನಾವು ಎಲ್ಲ ಸಮುದಾಯ ಮುಖಂಡರು ಮಾತನಾಡಿ 13ನೇ ತಾರೀಕಿನಂದು ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಎಂದು ತಾಲೂಕಿನ ದಂಡಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸಂದೇಶ ಬಂದಿದೆ. ಹಾಗಾಗಿ ಅದೇನಿದೆ ಸ್ವಲ್ಪ ಸತ್ಯಾಗ್ರಹವನ್ನು ಗುರುತಿಸಿ ಅದನ್ನು ನಮ್ಮ ಡಾಕ್ಯುಮೆಂಟ್ಲಿ ಫಾಲೋ ಅಪ್ ಮಾಡಿರಿ. ಯಾಕಂದ್ರೆ ನಮ್ಮ ಜಯಂತಿಗೆ ನಮ್ಮ ಜನ ಒಂದು ಕುಂದ್ರಾಗ ಒಂದು ತಾಲೂಕದಾಗ ಒಂದು ಸ್ಥಳ ಇಲ್ಲ. ಬೇರೆ ಬೇರೆ ಸಮಸ್ಯೆಗಳಾಗಿದೆ. ಇನ್ನೊಂದು ಸಾಹೇಬರಲ್ಲಿ ನಮ್ಮ ದೊಡ್ಡ ಕಾರ್ಯಕ್ರಮ ಆಚರಣೆ ಮಾಡ್ತೀವಿ, ಬೇರೆ ದಿವಸ ಮಾಡ್ತೀವಿ. ಹೌದಾ? ಅದಕ್ಕೆ ನೀವು ಟ್ರಾಪ್ ತಗೊಳ್ಳಿ. ನೀವು ಮಾತಾಡ್ಕೊಟ್ಟಿರುವಂಥ ಅಷ್ಟೇ ಹೇಳಿ, ನಾವು ಸಾಯಂಕಾಲದಾಗೆ ಯಾವ ಡೇಟ್ ಅಂತ ಡೇಟ್ ಅಷ್ಟೇ ಅವತ್ತು ಮೇಲೆ ಬೇರೆ ದಿವಸ ಮಾಡ್ತೀವಿ ಅನ್ನೋದು ಹೌದಿಲ್ಲ. ಯಾವ ಡೇಟ್ ಅಂತ ಹೇಳ್ರಿ. ನೀವು ಹೇಳಿದ ಮೇಲೆ ಎಲ್ಲಿ ಮಾಡ್ತೀವಿ ಅನ್ನೋದೇ ಇಲ್ಲ. ಮುನ್ಸಿಪಾಲಿಟಿ ಸಭಾ ಬಂದು ಅದೆಲ್ಲ ಅಲ್ಲೇನೋ ಇಲ್ಲಿ ವ್ಯವಸ್ಥೆ ಇದೆ. ಹೋರಾದ ರಿಪೇರಿ ಸಲುವಾಗಿ ಅದವ್ರ ಡೇಟ್ ಹೇಳಿದ್ರೆ ಹಂಗೆ ಮಾಡ್ಬೋದು. ಈಗ ನೋಡ್ರಿ ಇವರೇ, ನೀವು ಬೇರೆ ದಿನಾಂಕಕ್ಕೆ ಅದೇ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತೀವಿ ಅಂತಂದರೆ ಅವತ್ತು ಜಯಂತಿ ದಿನ ಅಂತೂ ನಾವು ಜಯಂತಿ ಆಚರಣೆ ಮಾಡಬೇಕು. ಅವತ್ತೇನು ಇರ್ತೈತಿ ಅದ್ರ ಪ್ರಕಾರ ನಾವು ಪೂಜೆನೂ ಮಾಡಬೇಕು, ಜಯಂತಿನೂ ಆಚರಣೆ ಮಾಡಬೇಕಾಗತ್ತೆ. ಅವತ್ತಿನ ದಿವಸ ಸರಳವಾಗಿ ಆಚರಣೆ ಮಾಡ್ಬೋದು. ಅವತ್ತು ಹಬ್ಬ ಇರ್ತೈತಿ, ಸಿಂಗಿ ಇರ್ತೈತಿ ಅನ್ನೋ ಸಲುವಾಗಿ ನೀವು ಎಷ್ಟು ಜನ ಬರ್ತೀವಿ ಬರ್ರಿ. ಲಾಸ್ಟ್ ಟೈಮ್ ಈ ಪೂಜೆ ಈಗ ಮಾಡಿದ್ರೆ ನಾನು ಈ ಸರಿನೂ ಅಷ್ಟೇ ಮಾಡೋದು. ಸರಳ ಕಾರ್ಯಕ್ರಮ ಮಾಡೋದು, ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸೋದು. ನಮ್ಮವರು ಕರು ನೀವು ಎಲ್ಲರೂ ಬರೀ ಅಷ್ಟವತ್ತು ಆಚರಣೆಯನ್ನು ಮಾಡಿಕೊಂಡು ಸರಳ ಆಚರಣೆ ಮಾಡಿ ಅದನ್ನು ಮುಗಿಸೋಣಂತೆ. 718068. 7ನೇ ತಾರೀಕು ನಾವು ಜಯಂತಿ ದಿವಸನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಆಚರಣೆ ಮಾಡಬೇಕು. ಎಲ್ಲ ಇಲಾಖೆ ಸಿಬ್ಬಂದಿಗಳು ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಆಗಬೇಕು, ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಆಗಬೇಕು, ಎಲ್ಲ ವಿವಿಧ ಇಲಾಖೆಗಳ ಸರ್ಕಾರಿ ಕಟ್ಟಡಗಳೊಳಗೆ ಕಂಪಲ್ಸರಿಯಾಗಿ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ವಾಲ್ಮೀಕಿ ಜಯಂತಿಯನ್ನು ಅವತ್ತಿನ ದಿವಸ ಆಚರಣೆ ಮಾಡಬೇಕು. ಅದು 7ನೇ ತಾರೀಕು. ನೆಕ್ಸ್ಟ್ ಅವತ್ತು ಬೆಳಿಗ್ಗೆ 10 ಗಂಟೆಗೆ ನಮ್ಮ ಆಫೀಸ್ನಲ್ಲಿಯೂ ನಾವು ಮಾಡ್ತೀವಿ. ನಿಮ್ಮ ಕಚೇರಿಯೊಳಗೆ ನೀವೆಲ್ಲರೂ ಆಚರಣೆ ಮಾಡಿಕೊಂಡು ಸಾಧ್ಯ ಆದರೆ ಇಲ್ಲಿ ಬನ್ನಿ. ಆದರೆ ದೊಡ್ಡ ಕಾರ್ಯಕ್ರಮ ಏನು ಮಾಡ್ತೀವಿ ಅವಾಗೆಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲಿ ಹಾಜರಿರ್ತೀವಿ. 7ನೇ ತಾರೀಕಿನ ಆಚರಣೆ ಮಾಡ್ತೀವಿ, ಸರಳವಾಗಿ ಮಾಡ್ತಿರ್ತೀವಿ. ನಿಮ್ಮ ಕಚೇರಿಯೊಳಗೆ ಮಾಡಿಕೊಂಡು ನಿಮಗೆ ಅವಕಾಶ ಇತ್ತು ಸಾಧ್ಯ ಆದರೆ 10 ಗಂಟೆಗೆ ಇಲ್ಲಿ ಬಂದು ಜಾಯ್ನ್ ಆಗಿ. ಇದು ಅವತ್ತಿಂದು 7ನೇ ತಾರೀಕಿನ ಕಾರ್ಯಕ್ರಮ ಇಷ್ಟ ಮಾಡಿಬಿಡ್ತೀವಿ. ನೆಕ್ಸ್ಟ್ ಟೈಮಿಗೆ ಎಲ್ಲರೂ ಬಂದಿದೆ, ಎಲ್ಲರಿಗೂ ಮತ್ತೊಂದು ಸ್ವಾಗತ. ಈಗ 7ನೇ ತಾರೀಕಿಗೆ ನಾವು ಮಹರ್ಷಿ ವಾಲ್ಮೀಕಿಯವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಆಮೇಲೆ ನಾವು ಒಂದ್ಸರಿ ಅವತ್ತು ಜಯಂತಿ ದಿನ ನಾವು ಪೂಜೆ ಮಾಡಿದ್ವಿ, ಬೇರೆ ದಿವಸ ಆಚರಣೆ ಮಾಡಿದ್ವಿ. ಸೊ ಈ ಸರಿ ತಾವು ಯಾವ ಥರ ಮಾಡ್ತೀರಿ, ತಾವು ಏನಾದರೂ ವಿಚಾರ ಮಾಡ್ಕೊಂಡು ಬಂದಿದ್ದೀರಿ ಅಂತಂದರೆ ನೀವು ಒಂದು ಮಾಹಿತಿ ಕೊಟ್ಟಿದ್ರೆ ಆ ಪ್ರಕಾರ
ಕಾರ್ಯಕ್ರಮದ ರೂಪುರೇಷೆ ಹೆಂಗಿರಬೇಕು ಏನು ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಯಾರು ಮಾತಾಡೋದು ತುಂಬ ಅದೆಲ್ಲ ಕೂತ್ಕೊಂಡು ಬರಬೇಕಿಲ್ಲ. ಆಮೇಲೆ ಎಲ್ಲಿ ನೀವು ಊಟದ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ಅಲ್ಲಿನೂ ಸಹಿತ ಅಲ್ಲಿನ ಹುಡುಗರ ಸಲ ಅಲ್ಲಿನ ವ್ಯವಸ್ಥೆ ಮಾಡಲಿಕ್ಕೆ ಮುನ್ಸಿಪಾಲ್ಟಿ ಅವರಿಗೆ. ಆಮೇಲೆ ವೇದಿಕೆ ಮೇಲಿರುವಂಥ ಗಣ್ಯರಿಗೆ ಸ್ವಾಗತ ಮಾಡಬೇಕಿಲ್ಲ, ಅವರಿಗೆ ಪುಸ್ತಕಗಳನ್ನು ಕೊಡಬೇಕಾಗ್ತದೆ. ಒಂದು 20 ಪ್ಯಾಕ್ ಮಾಡಿದ ಪುಸ್ತಕಗಳನ್ನು ಮುನ್ಸಿಪಾಲ್ಟಿಯವರು ಕೊಡಬೇಕು. ಮುನ್ಸಿಪಾಲ್ಟಿ ಯಾರು ಫಾಲೋ ಮಾಡಿಕೊಡ್ರಿ, ಎಲ್ಲಿ ಮಾಡೋದಾಗೈತೆ ಎಲ್ಲ ಒಂದು ಟ್ರೈನಿಂಗ್ ವರ್ಕ್ ಮಾಡ್ಕೊಂಡು ಬೆಳಗ್ಗೆ ಒಂದು ಸ್ವಲ್ಪ ಎಲ್ಲ ಸ್ಟ್ರಿಕ್ಟ್ ಅಲ್ಲೇ ಮಾಡೋದಂತ ಅಸೆಸ್ ಮಾಡ್ತೀನಿ. ಅಲ್ಲಿ ನೀವು ಇದು ಮಾಡೋಂಗಿಲ್ಲ, ಸ್ವಚ್ಛ ಮಾಡಿದ ಮೇಲೆ ಎಲ್ಲರೂ ಆ್ಯಕ್ಟಿವಿಟಿ ಮಾಡೋದು. ಹೋದ್ಸಲ ಸ್ವಚ್ಛ ಮಾಡಿದೀವ ಇದಕ್ಕೆ ಕಷ್ಟ ಉಳಿತದೆ, ಈಗ ಸ್ವಚ್ಛ ಮಾಡಿದ್ರೆ ಮಾತ್ರ ಮುಂದಿನ ಸಲ ನೀವು ಸ್ವಚ್ಛ ಮಾಡಿಸ್ಕೊಡ್ತೀವಿ, ಅಲ್ಲಿ ನೀವು ಏನಾದ್ರು ಆ್ಯಕ್ಟಿವಿಟಿ ಮಾಡಿ ಬಳಸ್ಬೇಕಿಲ್ಲ. ಸರ್ ಈಗ ನಮ್ಗೆ ಅಧಿಕೃತವಾಗಿ ಅದು ನಮ್ಗೆ ನಮ್ದನ್ನೋದು ಒಂದು ಇದಿಲ್ಲ, ಅದಕ್ಕೆ ನಾವು ಆಗ ಮಾತ್ರ ಬಿಡ್ರಿ ಈಗ ನೂರಾರು ಎಕರೆಗಟ್ಟಲೆ ನಮ್ಮ ಸ್ವಂತತೆ ಬಳಸ್ಕೊಳಕ್ಕಾಗ ಇಕ್ಕಟ್ಟು ಅಂದ್ರೆ ಮತ್ತೊಂದು ಮಾತ್ರ ಬಿಟ್ಟಾಂತಿ ಜಯಂತಿಗೆ ಅಷ್ಟು ವಿಚಾರ ಮಾಡಿ ನೀವು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷರಾದ ಪ್ರಕಾಶ್ ತಳವಾರ್, ಉಪಾಧ್ಯಕ್ಷರಾದ ಬಸವರಾಜ್ ಪೂಜಾರ್ ಹಾಗೂ ಮಾರುತಿ ಪೂಜಾರ್, ಕಾಳಪ್ಪ ಹೂವನ್ನವರ, ಚುರ್ಚಪ್ಪ ಮಡ್ಡಿ, ಗೋವಿಂದ ಮಡ್ಡಿ, ಮಾಂತೇಶ ಗುರ್ಜಿ, ಯಲ್ಲಪ್ಪ ಕುರಿ ಮತ್ತು ವಾಲ್ಮೀಕಿ ಸಮುದಾಯದ ಮುಖಂಡರು ಹಾಗೂ ಸರ್ವ ಸದಸ್ಯರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.